ಇವತ್ತಿನ ವಿಡಿಯೋದಲ್ಲಿ ಅಗೇನ್ ಹೇರ್ ಕಟ್ ಮಾಡಿದೆ, ಹಾಗೆ ಆಯಿಲು ಮತ್ತು ಸೆರಮ್ ಬಗ್ಗೆ ಡೀಟೇಲ್ಸ್ ಕೂಡ ಕೊಟ್ಟಿದ್ದೀನಿ. ಜೊತೆಗೆ ಪ್ಯಾಕೆಟ್ಸ್ ಹಾಗೆ ವೈಟ್ ಹೆಡ್ಸ್ ಹೇಗೆ ರಿಮೂವ್ ಮಾಡೋದು ಅಂತಲೂ ತೋರಿಸಿದ್ದೀನಿ. ವಿಡಿಯೋ ಕಂಪ್ಲೀಟ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ವೆಲ್ಕಮ್ ಟು ಸಿಹಿ ಕನಸು ವರ್ಲ್ಡ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಸಿಹಿ. ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ವಿಷಯ ಇದೆ ಅಂದರೆ, ಅಗೇನ್ ಹೇರ್ ಕಟ್ ಮಾಡಿದೆ, ಬಟ್ ಅದು ಮಿಸ್ಟೇಕ್ ಆಯಿತು ಅಂತಲೇ ಹೇಳ್ಬೋದು. ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಫ್ರಂಟ್ ಹೇರ್ ಕಟ್ ಮಾಡಿದೆ, ಬಟ್ ಅಷ್ಟಾಗಿ ಚೆನ್ನಾಗಿ ಬಂದಿಲ್ಲ. ಏನಕ್ಕೆ ಸಡನ್ ಪ್ಲ್ಯಾನು ಅದು ಕೂಡ ಹೇಳಿದ್ದೀನಿ. ನೀವೀಗ ನನ್ನ ಹೇರ್ನ ನೋಡ್ತಾ ಇರ್ಬೋದು, ಅಂದರೆ ಅಬ್ಸರ್ವ್ ಮಾಡಿ ಎಷ್ಟು ಶೈನ್ ಕಾಣ್ತಾ ಇದೆ, ಜೊತೆಗೆ ಸ್ವಲ್ಪ ಸಿಲ್ಕಿ ಥರ ಇದೆಯಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ ಹೇರ್ ಸೆರಮ್ ಅಂದರೆ ಈಗ ನಾನು 2-3 ಥರ ತೋರಿಸಿದ್ದೀನಿ. ಆ ಹೇರ್ ಸೆರಮೇ ಕಾರಣ. ಸಾರಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ಶ್ಯಾಂಪೂ ಬಗ್ಗೆ ಕರೆಕ್ಟಾಗಿ ಡೀಟೇಲ್ಸ್ ಕೊಟ್ಟಿಲ್ಲ, ಜೊತೆಗೆ ಹೇರ್ ಸೆರಮ್ ಬಗ್ಗೆನೂ ನಾನು ಡೀಟೇಲ್ಸ್ ಕೊಟ್ಟಿಲ್ಲ. ಸಾರಿ, ಓಕೆನಾ. ಆದರೆ ಆಯಿಲಿಂಗ್ ರೋಟೀನ್ ಬಗ್ಗೆ ಕರೆಕ್ಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಆ ಆಯಿಲ್ನ ಯಾರಾದರೂ ಯೂಸ್ ಮಾಡಬೇಕು ಅಂತಿದ್ರೆ ಯೂಸ್ ಮಾಡಿ, ಖಂಡಿತವಾಗ್ಲೂ ರಿಸಲ್ಟ್ ಕೊಡುತ್ತೆ. ಅದ್ರ ಜೊತೆ ಪ್ರಾಪರ್ ರೋಟೀನ್ ಇದ್ದರೆ. ಓಕೆ, ಈಗ ಸಿಂಪಲಾಗಿ ಗೆಟ್ ರೆಡಿ ಆಗಿಬಿಡೋಣ. ಸ್ವಲ್ಪ ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನು, ಹಾಗೆ ಒಂದು ಲಿಪ್ ಬಾಂಬು, ಜೊತೆಗೆ ಈ ಉಡಾ ಲಿಪ್ಸ್ಟಿಕ್ನ ಯೂಸ್ ಮಾಡ್ಕೊಂಡು ಅಷ್ಟೇ ರೆಡಿಯಾಗಿರೋದು. ಈಗ ಹೇರ್ ಕಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಕೂದಲನ್ನೆಲ್ಲ ಸರಿ ಮಾಡ್ಕೋಬೇಕಲ್ವ, ಅಂದರೆ ಬಾಚಬೇಕಲ್ಲ. ಹಾಗಾಗಿ ನಾನಿಲ್ಲಿ 2 ಥರ ಬಾಚಣಿಗೆನ ತೋರಿಸ್ತಾ ಇದ್ದೀನಿ. ದೊಡ್ಡ ಹಲ್ಲಿನ ಬಾಚಣಿಗೆ, ಒಂದು ಪ್ಲಾಸ್ಟಿಕ್ಕು, ಒಂದು ವುಡನ್ನು, ಜೊತೆಗೆ ಸಿಸರ್ ಅಂತೂ ಬೇಕೇ ಬೇಕು ಹೇರ್ ಕಟ್ ಮಾಡಲಿಕ್ಕೆ. ಇದಿಷ್ಟನ್ನು ನಾನು ತೊಗೊಂಡಿದ್ದೀನಿ. ಮತ್ತು ಹೇರ್ ಸೆರಮ್ ಬಗ್ಗೆ ಹೇಳ್ತಾ ಇದ್ದೆ, ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಆ ಹೇರ್ ಸೆರಮ್ದು ಡೀಟೇಲ್ಸ್ ನಾನು ಇನ್ನೊಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿನೇ ಕೊಡ್ತೀನಿ. ಆವಾಗ ನಿಮಗೆ ಅರ್ಥ ಆಗ್ಬೋದು. ಅದೇನು ದೊಡ್ಡದಲ್ಲ, ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ. ಹಾಗೆ ಯೂಸ್ ಮಾಡೋದು ಕೂಡ ಸಿಂಪಲ್ಲು. ಅದು ಯೂಸ್ ಮಾಡ್ದಿಲ್ದಿರೋರಿಗೆ ಕನ್ಫ್ಯೂಷನ್ ಇರುತ್ತೆ, ಅದನ್ನೆಲ್ಲ ಕ್ಲಿಯರ್ ಮಾಡಬೇಕಲ್ಲ. ಹಾಗಾಗಿ ನಾನಿಲ್ಲಿ ಹೇರ್ನ 2 ಕಡೆ ತೊಗೊಂಡೆ ಸಮವಾಗಿ. ಸ್ವಲ್ಪ ಈ ಕಡೆ ಕಟ್ ಮಾಡಿದೆ, ಬಟ್ ಅಷ್ಟು ನೀಟಾಗಿ ಬಂದಿಲ್ಲ ಅನಿಸುತ್ತೆ. ನೀವೇ ನೋಡ್ತಾ ಇರ್ಬೋದು. ನಿಜವಾಗ್ಲೂ ಹೇರ್ ಕಟ್ ಗಾನ್ ರಾಂಗ್ ಅಂತಲೇ ಹೇಳ್ಬೋದು. ಟೋಟಲಿ ಈ ಕಡೆ ಕ್ಲಿಯರ್ ಬಂದಿಲ್ಲ. ಬಟ್ ಈ ಕಡೆ ಇನ್ನೊಂದು ಸಲ ನಾನು ಈ ಸೈಡ್, ಅಂದರೆ ಈಗ ರೈಟ್ ಹೇರ್ ತೊಗೊಂಡ್ರೆ ಲೆಫ್ಟ್ ಸೈಡ್ ಸ್ವಲ್ಪ ವಾರೆ ಮಾಡಬೇಕು, ಇಲ್ಲ ಈ ಕಡೆ ತೊಗೊಂಡ್ರೆ ಈ ಕಡೆ ತೊಗೋಬೇಕು. ಇದು ಓಕೆ. ಈಗ ನೋಡ್ತಾ ಇರ್ಬೋದು ನೀವು, ರೈಟ್ ಸೈಡ್ ಸ್ವಲ್ಪ ಕರೆಕ್ಟ್ ಬಂತು, ಬಟ್ ಲೆಫ್ಟ್ ಸೈಡ್ ಅಷ್ಟಾಗಿ ಚೆನ್ನಾಗಿ ಬಂದಿಲ್ಲ. ಹಾಗೂ ಕೂಡ ಓಕೆ, ಫೈನ್, ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನಕ್ಕೆ ಸಡನ್ನಾಗಿ ನಾನು ಹೇರ್ ಕಟ್ ಪ್ಲ್ಯಾನ್ ಮಾಡೋ ಐಡಿಯಾ ಮಾಡಿದೆ ಅಂದರೆ, ನಿಜ ನನಗೆ ನಾನೇ ಫ್ರಂಟಲ್ಲಿ ಹೇರ್ ಬಿಟ್ಟರೆ ಅಷ್ಟೇ ನನಗೆ ಅದು ಓಕೆ ಚೆನ್ನಾಗಿ ಕಾಣ್ತಾ ಇದ್ದೀವಿ ಅಂತ ಅನಿಸೋದು. ಬಟ್ ನಾನು ಕೂದಲೆಲ್ಲ ಮೇಲೆ ಎತ್ತಿ ಕಟ್ಟಿರಬೇಕಾದ್ರೆ, ಏನೋ ಕೆಲಸದಲ್ಲಿ ಇರ್ತೀನಿ ಅಥವಾ ಏನೋ ಮಾಡ್ತಾ ಇರ್ತೀನಿ, ಆವಾಗೆಲ್ಲ ನನಗೆ ಕೂದಲು ಮುಂದೆ ಬಂದರೆ ನಿಜವಾಗ್ಲೂ ಇರಿಟೇಟ್ ಆಗುತ್ತೆ. ಬಟ್ ಯಾರಿಗೆಲ್ಲ ಗೊತ್ತಿಲ್ಲ, ನನಗಂತೂ ಇರಿಟೇಟ್ ಆಗುತ್ತೆ. ಏನಾದರೂ ನಾನು ರೆಡಿಯಾಗಿ ಕೂದಲನ್ನ ಸ್ವಲ್ಪ ಮುಂದೆ ಬಿಟ್ಟರೆ ಅಷ್ಟೇ ನನಗೆ ಇಷ್ಟ ಆಗೋದು. ಇದಿಷ್ಟು ಹೇರ್ ಲಾಸ್ ಆಯಿತು, ನೋಡ್ತಾ ಇರ್ಬೋದು ಎಷ್ಟು ಹೇರ್ ಲಾಸ್ ಮಾಡಿದ್ದೀನಿ ನಾನಂದರೆ. ಪರವಾಗಿಲ್ಲ, ಚೆನ್ನಾಗಿ ಕಾಣ್ತಿದೆ ಅಂದ್ಕೊಂಡು ಅಷ್ಟಕ್ಕೆ ಸುಮ್ಮನೆ ಅದೇ. ಮತ್ತು ನಾನು ಇಲ್ಲಿ ಕಿವಿ ಹತ್ರ ಎಲ್ಲ ತೊಗೊಂಡೇನು ಕಟ್ ಮಾಡಿಲ್ಲ. ನೋಡ್ತಾ ಇರ್ಬೋದು ಹೇಗೆ ಕಾಣ್ತಾ ಇದೆ ಅಂತ. ಸ್ವಲ್ಪ ರಾಂಗ್ ಬಂದಿದೆ, ಬಟ್ ಓಕೆ. ಕೆಲವೊಬ್ಬರು ಹೇಳ್ಬೋದು ಅಥವಾ ನನಗೆ ಸಜೆಸ್ಟ್ ಮಾಡ್ಬೋದು, ನೀವು ಸಲೂನ್ಗೆ ಹೋಗಿ ಹೇರ್ ಕಟ್ ಮಾಡಿ, ಫ್ರಂಟ್ ಹೇರ್ ಕಟ್ಟು ಮಾಡ್ತಾರೆ, ಮತ್ತು ಬ್ಯಾಕ್ ಹೇರ್ ಲೆಂತ್ ಕೂಡ ಕಟ್ ಮಾಡ್ತಾರೆ ಅಂತ. ಆದರೆ ನಾನು ಈಗ ನಂದು ಕಾಲೇಜ್ ಮುಗಿದಿದೆ, ಮತ್ತು ವರ್ಕಿಂಗ್ ಕರಿಯರು ಸ್ವಲ್ಪ ನಾನು ಬ್ರೇಕ್ ಕೊಟ್ಟಿದ್ದೀನಿ. ಈಗ ಜಸ್ಟ್ ನಾನು ಮನೇಲಿ ಇರೋದ್ರಿಂದ ಯಾವುದೇ ರೀತಿಯಾಗಿ ನಾನು ಹೇರ್ ಸ್ಟೈಲ್ ಮಾಡೋದಿಲ್ಲ, ಹೇರ್ ಫ್ರೀಯಾಗಿ ಬಿಡೋದಿಲ್ಲ. ಆಲ್ಮೋಸ್ಟ್ ನಾನು ಕೂದಲನ್ನ ಎಣ್ದಿರ್ತೀನಿ. ನನಗೆ ಕೂದಲು ಬಿಟ್ಟರೆ ಅಷ್ಟಾಗಿ ಇಷ್ಟ ಆಗಲ್ಲ. ಅಂದರೆ ನನ್ನ ಕೂದಲು ಸ್ವಲ್ಪ ವೆಯ್ಟ್ ಇದೆ, ಜೊತೆಗೆ ತಿಕ್ಕಿದೆ, ಹಾಗಾಗಿ ನನಗೆ ತಲೆನೋವು ಬರುತ್ತೆ. ಈಗ ಸದ್ಯಕ್ಕೆ ನಾನು ಎಣ್ದೇ ಇರ್ತೀನಲ್ವ, ಹಾಗಾಗಿ ಸ್ಟ್ರೈಟ್ ಹೇರ್ ಕಟ್ ಅಂದರೆ ಸಮವಾಗಿ ಕಟ್ ಮಾಡಿದ್ದೀನಿ. ಸದ್ಯಕ್ಕೆ ಇಷ್ಟು ಸಾಕು. ಯಾಕಂದರೆ ನಾನು ಹೇರ್ನ ಈಗ ಇನ್ನೂ ಲೆಂತ್ ಮಾಡಬೇಕು ಅಂತ ಇದ್ದೀನಿ, ಅಂದರೆ ಗ್ರೋ ಮಾಡ್ಕೋಬೇಕು ಅಂತ ಇದ್ದೀನಿ. ಹಾಗಾಗಿ ಇನ್ನು ಅದೆಲ್ಲ ಮುಗ್ದಾದ್ಮೇಲೆ ಸ್ವಲ್ಪ ಫ್ರೂಟ್ಸ್ ತೊಗೊಂಡೆ ನನ್ನ ಊಟಕ್ಕೆ. ಮಧ್ಯಾಹ್ನದ ವ್ಲಾಗ್ ಇದು, ಸಾರಿ ಮಧ್ಯಾಹ್ನ ಶೂಟ್ ಮಾಡ್ಕೊಂಡಿರೋದು. ಸ್ವಲ್ಪ ಪಪಾಯ, ಸ್ವಲ್ಪ ರೈಸು, ಚಿಕನ್ನು, ಅದ್ರ ಜೊತೆಗೆ ಸಲಾಡ್ ಥರ ಸೌತೆಕಾಯಿ ಮತ್ತು ಕುಕ್ಕುಂಬರ್ ತೊಗೊಂಡಿದ್ದೀನಿ. ಇನ್ನು ಈ ವಿಡಿಯೋ ಅಂದರೆ, ನಾನು ಈಗ ಸಂಜೆ ಆಗಿದೆ, ಈಗ ಆಯಿಲಿಂಗ್ ಮಾಡ್ಕೊಬಿಡೋಣ ಅಂತ ನಾನು ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಆಫ್ಟರ್ ಹೇರ್ ಕಟ್ ಶೂಟ್ ಮಾಡ್ಕೊಂಡಿರೋ ವಿಡಿಯೋ. ಹೇರ್ ಕಟ್ ಎಲ್ಲ ಮುಗ್ದಾದ್ಮೇಲೆ ಆಯಿಲಿಂಗ್ ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ನು ಹೇರ್ ಸೆರಮ್ ಬಗ್ಗೆ ಡೀಟೇಲ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಮತ್ತು ನಂದು ಹಳೆ ವಿಡಿಯೋ ಇದೆ ನಾನು ಆಯಿಲಿಂಗ್ ರೂಟೀನ್ ಬಗ್ಗೆ, ಆ ವಿಡಿಯೋನ ನಾನು ಲಿಂಕ್ ಕೊಟ್ಟಿರ್ತೀನಿ.
ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ಮತ್ತು ಟ್ಯಾಗ್ ಕೂಡ ಮಾಡಿದ್ದೀನಿ ಪ್ರಾಡಕ್ಟ್ಸ್ನ, ಮತ್ತು ಈ ವಿಡಿಯೋದಲ್ಲೂ ಟ್ಯಾಗ್ ಮಾಡ್ತೀನಿ. ಯಾರಾದರೂ ಅವಶ್ಯಕತೆ ಇರೋರು ಯೂಸ್ ಮಾಡಿ ಹೇಗಿತ್ತು ರಿಸಲ್ಟು ಅಂತ ಹೇಳಿ. ಈಗ ಆಯಿಲಿಂಗ್ ಮಾಡೋದಕ್ಕಿಂತ ಮುಂಚೆ ಕೋಮ್ ಮಾಡ್ಕೋತಾ ಇದ್ದೀನಿ. ನಾನು ಸ್ವಲ್ಪ ಸಿಕ್ಕನ್ನೆಲ್ಲ ತೆಗಿತಾ ಇದ್ದೀನಿ. ನೆಕ್ಸ್ಟು ನಾನು ಲಾಸ್ಟ್ ವೀಡಿಯೋದಲ್ಲಿ ಆಯಿಲ್ ತೋರಿಸಿದ್ದೀನಿ ನೋಡಿ, ನನ್ನ ಫೇವ್ರೆಟ್ ಆಯಿಲು, ಮತ್ತು ಹೇರ್ ಫಾಲ್ ಕಂಟ್ರೋಲು, ಮತ್ತು ಹೇರ್ ಗ್ರೋ ಆಗಲಿಕ್ಕೆ, ನ್ಯೂ ಹೇರ್ ಬರಲಿಕ್ಕೆ ನಿಜವಾಗ್ಲೂ ಅದು ಆಯುರ್ವೇದಿಕ್ ಆಯಿಲು ಚೆನ್ನಾಗಿದೆ. ಆ ಆಯಿಲ್ನೇ ಇವಾಗ ಯೂಸ್ ಮಾಡ್ತಾ ಇರೋದು. ಆಯಿಲ್ ಡೀಟೇಲ್ಸ್ ಬೇಕು ಅಂದರೆ ನೀವು ಲಾಸ್ಟ್ ಬ್ಲಾಗ್ನೇ ಚೆಕ್ ಮಾಡಬೇಕು. ಖಂಡಿತವಾಗ್ಲೂ ರಿಸಲ್ಟ್ ಕೊಟ್ಟಿದೆ. ಆಯಿಲಿಂಗು, ಫುಡ್ ರೊಟೀನು, ಲೈಫ್ ಸ್ಟೈಲು ಈ ಮೂರು ಕೂಡ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಅಂತಲೇ ಹೇಳ್ಬೋದು. ಇಲ್ಲಿ ಪೋರ್ಷನ್ ಮಾಡಿಕೊಂಡು ಆಯಿಲಿಂಗ್ನ ಹಚ್ತಾ ಇದ್ದೀನಿ, ಅಂದರೆ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಫುಲ್ಲು ಆಯಿಲಿಂಗೆಲ್ಲ ಅಪ್ಲೈ ಮಾಡಿದ ಮೇಲೆ ಹೇರ್ನ ಎತ್ತಿ ಮೇಲೆ ಕಟ್ತಾ ಇದ್ದೀನಿ. ಇನ್ನು ಸ್ವಲ್ಪ ಸಂಜೆ ಮೇಲೆ ಹಾಗೆ ಎಣೆದು ಬಿಡೋದು, ಬೆಳಗ್ಗೆ ಎದ್ದು ಏರ್ ವಾಶ್ ಮಾಡೋದು. ಹಾಗೆ ಮಸಾಜ್ನ ಮಾತ್ರ ತಪ್ಪಿಸ್ಬಾರ್ದು, ಯಾಕಂದರೆ ನಮಗೆ ಸ್ಟ್ರೆಸ್ ಕೂಡ ರಿಲೀಫ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಹೇರ್ ಗ್ರೋತಿಗೂ ಪ್ರಮೋಟ್ ಮಾಡುತ್ತೆ. ಸ್ವಲ್ಪ ಮಸಾಜ್ ಮಾಡಿ ಕ್ಲಿಪ್ ಹಾಕ್ಬಿಟ್ಟು ಎತ್ತಿ ಕಟ್ಟಿದ್ದೀನಿ. ಈಗ ಸ್ವಲ್ಪ ಸ್ಕಿನ್ ಕೇರ್ಗೆ ಬಂದುಬಿಡೋಣ ಅಂತ. ಇದು ಬ್ಲ್ಯಾಕ್ ಹೆಡ್ಸು ಮತ್ತು ವೈಟ್ ಹೆಡ್ಸ್ ಇರುತ್ತಲ್ಲ ನೋಸ್ ಮೇಲೆ, ಅದನ್ನು ರಿಮೂವ್ ಮಾಡೋದಕ್ಕೆ ಸ್ಟ್ರಿಪ್ಸ್ನ ತರಿಸಿದ್ದೆ. ನಾನು ಫ್ಲಿಪ್ಕಾರ್ಟಿಂದನೇ ತರಿಸಿದ್ದೆ. ಅದು ಹೇಗಿದೆ ಆಲ್ರೆಡಿ ಒಂದು ಸಲ ಯೂಸ್ ಮಾಡಿದ್ದೆ, ಬಟ್ ಆವಾಗ ನನಗೆ ಅಷ್ಟಾಗಿ ಏನು ನೀಟಾಗಿ ಅದು ಅಂಟಿರಲಿಲ್ಲ. ಇದನ್ನು ನಾವು ಹೇಗೆ ಯೂಸ್ ಮಾಡಬೇಕು ಅಂತ ಅದ್ರ ಮೇಲೆ ಕೊಟ್ಟಿರ್ತಾರೆ. ಸ್ವಲ್ಪ ನೀರು ಹಾಕ್ಕೋಬೇಕು, ಅಂದರೆ ತೇವ ಮಾಡ್ಕೋಬೇಕು ನಾವು ಮೂಗತ್ರ, ಅಥವಾ ನಾವು ಎಲ್ಲೆಲ್ಲ ಹಾಕ್ತೀವಿ ಕೆನ್ನೆ ಹತ್ರ, ಇಲ್ಲಾಂದರೆ ಗಲ್ಲದ ಹತ್ರ ಹಾಕ್ತೀವಿ ಅಂದರೆ ಸ್ವಲ್ಪ ನೀರು ತೊಗೊಂಡು ತೇವ ಮಾಡಿಕೊಂಡು ಅದನ್ನು ತೆಗೆದು ಕರೆಕ್ಟಾಗಿ ಮೇಲ್ಗಡೆ ಶೇಪು ಮತ್ತು ಕೆಳಗಡೆ ಶೇಪು ನೋಡಿಕೊಂಡು ನೀಟಾಗಿ ಅಂಟಿಸ್ಬೇಕಾಗುತ್ತೆ ನಾವು. ಅದು ಕೆಲವೊಮ್ಮೆ ಅಂಟಲ್ಲ, ನೀರಿದ್ದರೆ ಮಾತ್ರ ಅಂಟೋದು ಅದು. ಇದಕ್ಕಿಂತ ಮುಂಚೆ ನಾನು ಚಾರ್ಕೋಲ್ ಮಾಸ್ಕ್ನ ಯೂಸ್ ಮಾಡಿದ್ದೆ, ಅಂದರೆ ಬ್ಲ್ಯಾಕ್ ಥರ ಬರುತ್ತಲ್ಲ ಅದನ್ನು ಯೂಸ್ ಮಾಡಿದ್ದೆ. ಅದು ಜೆಲ್ ಥರ ಇರುತ್ತೆ, ಹಾಕಿದ್ಮೇಲೆ ಸ್ವಲ್ಪ ಡ್ರೈ ಆಗುತ್ತೆ, ಡ್ರೈ ಆಗೋವರೆಗೂ ಬಿಟ್ಟು ಆನಂತರ ನಾವು ಪೀಲ್ ಮಾಡಬೇಕಾಗುತ್ತೆ. ಇದು ಡೈರೆಕ್ಟ್ ಸ್ಟ್ರಿಪ್ಸ್ ಥರ ಬರುತ್ತೆ, ಅದನ್ನು ನಾವು ಅಂಟಿಸ್ಬೇಕಾಗುತ್ತೆ. ಇನ್ನೂ ತುಂಬ ಥರ ಇದೆ, ತುಂಬ ಥರ ಯಾವ್ಯಾವ ಥರನೂ ಇರುತ್ತೆ. ನಾನು ಇದನ್ನು ಯೂಸ್ ಮಾಡಿದ್ದೀನಿ, ಮತ್ತು ಚಾರ್ಕೋಲ್ ಮಾಸ್ಕ್ನ ಯೂಸ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕಿ ಅಂಟಿಸ್ಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಟೆ. ನಾನು ಒಂದು 10 ಮಿನಿಟ್ಸ್ ಕೌಂಟ್ ಮಾಡಿಕೊಂಡು ಬಿಟ್ಟೆ. ಅದ್ರ ಮಧ್ಯದಲ್ಲಿ ಏನಾದರೂ ಅದು ಇದು ಸ್ನ್ಯಾಕ್ಸು ಅಥವಾ ಏನಾದರೂ ಬೇರೆ ಕೆಲಸ ಇತ್ತಲ್ಲ ಅದನ್ನು ಮಾಡ್ಕೋತಾ ಇದ್ದೆ. ಓಕೆ, ಈಗ 10 ಮಿನಿಟ್ಸ್ ಆಯಿತು, ಕೌಂಟ್ ಮಾಡಿಕೊಂಡೆ. ಜಾಸ್ತಿ ಬಿಟ್ಟರೆ ಏನಾದರೂ ಮತ್ತೆ ಜಾಸ್ತಿ ಅಂಟಿಬಿಡುತ್ತೇನೋ ಅಂತ. ಬಟ್ ಇದನ್ನು ನಾನು ಪೀಲ್ ಮಾಡಬೇಕಾದ್ರೆ ಎಷ್ಟು ಪೇನ್ ಅಂತ ಅಲ್ಲ, ಅದು ಒಂಥರ ಆಗ್ತಾ ಇರುತ್ತೆ ಕೀಳಬೇಕಾದ್ರೆ. ಕಣ್ಣಲ್ಲಿ ಆಟೋಮೆಟಿಕ್ ಕಣ್ಣೀರು ಬರ್ತಾಯಿತ್ತು, ಯಾಕಂತ ಗೊತ್ತಿಲ್ಲ ನನಗೆ. ಚಾರ್ಕೋಲ್ ಮಾಸ್ಕು ಇಷ್ಟಾಗಿ ಅಂಟಿರಲಿಲ್ಲ, ಅದು ಸ್ವಲ್ಪ ಆಗೋದು. ಇದು ತುಂಬ ನಾನು ನೀರು ಹಾಕಿ ಪ್ರೆಸ್ ಮಾಡಿಬಿಟ್ಟಿದ್ದೆ ಅನಿಸುತ್ತೇನೋ, ಅದು ಜಾಸ್ತಿ ಅಂಟಿಬಿಟ್ಟಿತ್ತು. ಈ ಕಡೆ ಬೇರೆ ನೋಸ್ ಪಿನ್ ಇತ್ತು, ಅದು ಕೂಡ ಅಂಟ್ಕೊಬಿಟ್ಟಿತ್ತು. ನಿಜವಾಗ್ಲೂ ಕಣ್ಣಲ್ಲಿ ಅದಷ್ಟಕ್ಕೆ ಅದೇ ನೀರು ಬರ್ತಾಯಿದೆ. ಯೂಸ್ ಮಾಡಿರೋರಿಗೆ ಗೊತ್ತಿರುತ್ತೆ, ನಾನೇನು ಇದನ್ನು ದೊಡ್ಡದು ಅಂತ ಹೇಳ್ತಾ ಇಲ್ಲ, ಜಸ್ಟ್ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಬಟ್ ಅಷ್ಟಾಗಿ ಏನಲ್ಲಿ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಕೂಡ ಬಂದಿರಲಿಲ್ಲ, ಸ್ವಲ್ಪ ಬಂದಿತ್ತು ಅಷ್ಟೇ. ಬಟ್ ಕಣ್ಣೀರಂತೂ ಆಟೋಮೆಟಿಕ್ ಅದೇ ಹೋಗ್ತಾಯಿತ್ತು, ನೀವೇ ನೋಡ್ತಾ ಇರ್ಬೋದು ಇಲ್ಲಿ. ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಪ್ಲೀಸ್ ಏನು ಅಂದ್ಕೋಬೇಡಿ, ನನ್ನ ಎಕ್ಸ್ಪ್ರೆಷನ್ ನೋಡಿ. ಅಲ್ಲಿ ರಿಯಾಲಿಟಿ ಹೇಗಿತ್ತು, ನನ್ನ ಒಂದು ಸಿಚುವೇಶನ್ ಹೇಗಿತ್ತು ಅದೇ ಥರ ಶೂಟ್ ಮಾಡ್ಕೊಂಡು ಹಾಕಿದ್ದೀನಿ. ಅದೆಲ್ಲ ರಿಮೂವ್ ಮಾಡಾದಮೇಲೆ ಚೆಕ್ ಮಾಡ್ತಿದ್ದೆ ಏನಾದರೂ ಜಾಸ್ತಿ ಇದೆಯಾ ಏನು ಅಂತ. ಬಟ್ ಅಷ್ಟಾಗಿ ಏನು ಬಂದಿರಲಿಲ್ಲ. ನನಗೇನು ಅಷ್ಟಾಗಿ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇಲ್ಲ, ಕಡಿಮೆನೇ ಇರೋದು. ಹಾಗೂ ಕೂಡ ಇವೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ವಿಡಿಯೋ ಅಲ್ವಾ, ನೋಡ್ತಾ ಇದ್ದರೆ ಒಬ್ಬ ಇಷ್ಟು ಬಂದಿದೆಯಾ ಅಂತ ಅಂದ್ಕೊತೀವಿ. ಓಕೆ, ಅದೆಲ್ಲ ಆದಮೇಲೆ ಅದರಲ್ಲೇ ವೆಟ್ ಟಿಶ್ಯೂ ಕೂಡ ಕೊಟ್ಟಿರ್ತಾರೆ, ಅದನ್ನು ಸ್ವಲ್ಪ ನೋಸ್ ಹತ್ರ ಕೆನ್ನೆ ಹತ್ರ ಫುಲ್ ಫೇಸ್ನೆಲ್ಲ ಒರೆಸ್ಕೊಂಡೆ. ಯಾಕಂದರೆ ಮೇಕಪ್ ಮಾಡಿದ್ನಲ್ಲ ಅದನ್ನೆಲ್ಲ ರಿಮೂವ್ ಮಾಡಬೇಕು ಅಂತಲೂ ಒರೆಸ್ಕೊಂಡೆ. ಇದು ನೆಕ್ಸ್ಟು ನಾನು ಹೇಗಿದ್ದರೂ ಕ್ಲೆನ್ಸಿಂಗ್ ಮಾಡ್ತೀನಿ ಇವಾಗ, ಹಾಗಾಗಿ ಎಲ್ಲನೂ ನೀಟಾಗಿ ರಿಮೂವ್ ಮಾಡಿಕೊಂಡೆ. ಓಕೆ, ವಿಡಿಯೋ ಎಂಡ್ ಮಾಡೋ ಟೈಮ್ ಬಂತು. ಅದೆಲ್ಲ ಮುಗ್ದಾದ್ಮೇಲೆ ಈಗ ಸ್ವಲ್ಪ ಸ್ಕಿನ್ ಕೇರ್
ಕೂಡ ಆಯಿತು. ಅಂದರೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅದನ್ನು ರಿಮೂವ್ ಮಾಡಿದೆ. ಇನ್ನು ಸ್ವಲ್ಪ ಆಲೋವೆರಾ ಜೆಲ್ನ ಹಚ್ಚಿದ್ದೀನಿ. ಅಷ್ಟರಲ್ಲಿ ನಮ್ಮ ಪಾಪು ಕೂಡ ಎದ್ದ. ಇನ್ನು ಅವನ ಜೊತೆ ಟೈಮ್ ಪಾಸ್ ಮಾಡಿ ಅವನಿಗೆ ಸ್ವಲ್ಪ ಫ್ರೂಟ್ಸು ಜೊತೆಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಅದು ಸ್ಟ್ರಿಪ್ಸ್ನ ಇನ್ನೊಮ್ಮೆ ನಾನು ಓದುತ್ತಾ ಇದ್ದೆ. ಅದೆಲ್ಲ ಆದಮೇಲೆ ಸ್ವಲ್ಪ ಕ್ಲೆನ್ಸ್ ಮಾಡ್ತಾಯಿದ್ದೀನಿ. ಫೇಸ್ ವಾಶ್ ಮಾಡಿಕೊಂಡು ಸ್ಕ್ರಬ್ ಮಾಡೋಣ ಅಥವಾ ಕ್ಲೆನ್ಸ್ ಮಾಡೋಣ ಅಂತ ಅಂದ್ಕೊಂಡು ಡೈರೆಕ್ಟ್ ನಾನೀಗ ಕ್ಲೆನ್ಸ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡು ಲೈಟಾಗಿ ಸ್ಕಿನ್ ಕೇರ್ ರೂಟೀನ್ ಏನಿರುತ್ತೋ ಅದನ್ನು ಮಾಡ್ಕೋತಾ ಇದ್ದೀನಿ. ಯಾಕಂದರೆ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ನಾನು ಮುಖಕ್ಕೆ ಸ್ವಲ್ಪ ಲಿಪ್ಸ್ಟಿಕ್ಕು ಅದು ಇದು ಎಲ್ಲ ಹಚ್ಚಿದ್ನಲ್ಲ ಅದನ್ನೆಲ್ಲ ರಿಮೂವ್ ಮಾಡಿ ಜಸ್ಟ್ ಮಾಯ್ಶ್ಚರೈಸರ್ ಹಚ್ಬಿಟ್ಟು ಬಿಡ್ತೀನಿ. ಸ್ವಲ್ಪ ವಿಡಿಯೋ ಲೆಂತ್ ಆಯಿತು ಅನಿಸ್ತು ನನಗೇನೆ. ವಾಯ್ಸ್ ಓವರ್ ಕೊಡಬೇಕಾದ್ರೆ ಗೊತ್ತಾಯಿತು ಇದೇನಪ್ಪ ವಿಡಿಯೋ ಇಷ್ಟು ಲಾಂಗ್ ಆಗೋಗಿದೆ ಅಂತ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.